ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವವರನ್ನು, ನಿಮ್ಮೆಲ್ಲರ ಕುಟುಂಬವನ್ನು, ಒಂದೊಂದು ವ್ಯಕ್ತಿಗಳನ್ನು, ದೇವರ ವಾಕ್ಯವನ್ನು ಶೇರ್ ಮಾಡುವವರನ್ನು, ಪ್ರಾರ್ಥಿಸುವವರನ್ನು ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪರಿಚಯದಲ್ಲಿರುವ ರೋಗಿಗಳು, ನಮ್ಮ ಕುಟುಂಬದಲ್ಲಿರುವ ರೋಗಿಗಳು, ನಮ್ಮ ಮನೆಯಲ್ಲಿರುವ ರೋಗಿಗಳು, ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಸಾಧ್ಯವಾದರೆ ಈಗ ಆಲಿಸುವ ದೇವರ ವಾಕ್ಯವನ್ನು ಅವರಿಗೆ ಕೇಳಿಸಿರಿ. ಶರೀರದಲ್ಲಿ ನೋವು ಅನುಭವಿಸುವವರು, ಆ ನೋವು ದೊಡ್ಡದಾಗಿದೆ, ಯಾರೊಂದಿಗೂ ಹೇಳದೆ ಸಹಿಸುವವರು ಇದ್ದಾರೆ. ನಿದ್ರೆ ಮಾಡಲು ಸಾಧ್ಯವಾಗದೇ ಇರುವವರು ಇದ್ದಾರೆ. ಬೇರೆಯವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲದವರು ಇದ್ದಾರೆ. ಮಲಗಿದ ಸ್ಥಳದಲ್ಲಿ ಆದವರು ಇದ್ದಾರೆ, ಅಪಘಾತವಾದವರು ಇದ್ದಾರೆ. ಹೀಗೆ ಅನೇಕ ರೀತಿ ನೋವನ್ನು ಅನುಭವಿಸುವವರು ಇದ್ದಾರೆ. ಹೃದಯ ಸಂಬಂಧ ಕಾಯಿಲೆ, ಕಿಡ್ನಿ ಸಂಬಂಧ ಕಾಯಿಲೆ, ಹೊಟ್ಟೆ ಸಂಬಂಧ ಕಾಯಿಲೆ, ಕೈಕಾಲು ನೋವು, ಹೀಗೆ ಶಿರಸ್ಸಿನಿಂದ ಪಾದದವರೆಗೆ ನೋವನ್ನು ಅನುಭವಿಸುವವರು, ರೋಗದಲ್ಲಿ ನರಳುವವರು ಇದ್ದಾರೆ. ಎಲ್ಲ ರೋಗಿಗಳನ್ನು ದೇವರ ಕರಗಳಲ್ಲಿ ಕ್ಷಣ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಅವರ ಜೀವನ ಬದಲಾಗಲಿ. ಆಮೇನ್. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 37ರಿಂದ 39ರವರೆಗೆ ವಾಕ್ಯಗಳು. ನಮಗೆ ವಾಕ್ಯವನ್ನು ಆಲಿಸೋಣ. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಪ್ರಿಯರೇ, ಈ ವಾಕ್ಯವನ್ನು ತಿಳಿಯದವರು ಯಾರೂ ಇಲ್ಲ. ಶಿಷ್ಯರು ಯಾಕಾಗಿ ಕೂಗಿದರು ಎಂದು ನಿಮಗೆ ಗೊತ್ತೇ? ಮುಂದಿನ ಕ್ಷಣದಲ್ಲಿ ಏನಾದರೂ ಸಂಭವಿಸಬಹುದು ಎಂಬ ಮರಣ ಭಯದಿಂದ ಉಂಟಾದ ಸಮಯದಲ್ಲಿ, ಆ ನಿಮಿಷದಲ್ಲಿ ಆಗಿದೆ ಅವರು ಪ್ರಾರ್ಥಿಸಿದ್ದು. ಆ ದೋಣಿಯಲ್ಲಿ ಮಲಗಿದ್ದ ಯೇಸು ಸ್ವಾಮಿ ಎದ್ದು ನಿಂತರು. ಏನೇ ಸಮಸ್ಯೆಯ ಮುಂದೆಯೂ ಅದನ್ನು ಸೋಲಿಸುವ ಶಕ್ತಿ ಇರುವ ದೇವರು ನಮಗೆ ಇದ್ದಾರೆ. ಹಲ್ಲೆಲೂಯಾ. ನಮಗಾಗಿ ಎದ್ದೇಳುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆ ಜೀವವಾಗುವ ಆ ದೋಣಿಯ ಒಳಗೆ ಯೇಸು ಸ್ವಾಮಿ ಎದ್ದು ನಿಲ್ಲುತ್ತಾರೆ ಎಂದು ನಾವು ವಿಶ್ವಾಸಿಸೋಣ. ಯೇಸು ಸ್ವಾಮಿ ನನಗಾಗಿ ಎದ್ದು ನಿಲ್ಲುವ ದೇವರು. ನನ್ನ ಮರಣ ಭಯ ಓಡಿ ಹೋಗುತ್ತದೆ, ನನ್ನ ಸಮಸ್ಯೆಗಳು ಓಡಿ ಹೋಗುತ್ತದೆ. ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಎದ್ದಾಗ ನನ್ನ ರೋಗವೆಲ್ಲ ಗುಣಮುಖವಾಗುತ್ತದೆ, ನನ್ನ ಕಷ್ಟವೆಲ್ಲ ನಿರ್ವಹಣೆ ಆಗುತ್ತೇವೆ. ದೇವರು ನನಗಾಗಿ ಎದ್ದು ನಿಲ್ಲುತ್ತಾರೆ. ನನ್ನ ಸಮಸ್ಯೆಗಳೆಲ್ಲ ನನ್ನಿಂದ ಬಿಟ್ಟು ಓಡಿ ಹೋಗುತ್ತದೆ. ಆಮೇನ್. ದೇವರು ಎಲ್ಲರನ್ನು ಪರಿಹರಿಸುತ್ತಾರೆ. ನನ್ನ ಭಯವು ನನ್ನಿಂದ ಓಡಿ ಹೋಗುತ್ತದೆ. ನಮಗೆ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.